ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಹುರುಳಿಕಾಳನ್ನ ಉಪಯೋಗಿಸಿ ಒಂದು ಚಟ್ನಿ ಪುಡಿ ಮಾಡೋಣ. ಹುರುಳಿಕಾಳು ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇದು ಕ್ಯಾಲ್ಶಿಯಂ ರಿಚ್ ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋ ಶಕ್ತಿ ಈ ಹುರುಳಿಕಾಳಿಗಿದೆ. ಮತ್ತು ಕಿಡ್ನಿಲಲ್ಲೇನು ಸ್ಟೋನ್ ಆಗಿರುತ್ತಲ್ಲ, ಆ ಸ್ಟೋನ್ನ ಪುಡಿ ಪುಡಿ ಮಾಡಿ ಹೊರ ಹಾಕೋ ಪ್ರಾಪರ್ಟೀಸ್, ಆ ಶಕ್ತಿ ಈ ಹುರುಳಿಕಾಳಿಗಿದೆ. ಮಾಡೋದು ಕೂಡ ತುಂಬ ಈಸಿ. ದಿನ ಊಟದಲ್ಲಿ 1 ಸ್ಪೂನ್ ಉಪಯೋಗಿಸಿದ್ರೆ ಸಾಕು. ಇದು ಹುರುಳಿಕಾಳು ಚಟ್ನಿ ಪುಡಿ ತುಂಬ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಇದರಿಂದ. ನೋಡಿ, ನಾನಿಲ್ಲಿ 1 ಬೌಲಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಕಲ್ಲೆಲ್ಲ ಇರುತ್ತೆ ಅದರಲ್ಲಿ. ನೀಟಾಗಿ ನೋಡ್ಬಿಟ್ಟು ಹಾಕಬೇಕು. ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 5 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಕಲ್ಲರಿಗೆ ಮಾತ್ರ, ಇದರಲ್ಲೇನು ಖಾರ ಇರೋದಿಲ್ಲ. ನಾನು ಹುರುಳಿಕಾಳನ್ನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಸೇಮ್ ಬೌಲಲ್ಲಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ನೋಡಿ, ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲು ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಹುರುಳಿಕಾಳೇನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಇದನ್ನು. ನೋಡಿ, ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡೋಣ. ಕಡಲೆಬೇಳೆ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋಣ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಫ್ರೈ ಮಾಡೋದ್ರಿಂದ ಸ್ಟೋರೇಜಿಗೆ ಕೂಡ ಇದು ನೋಡಿ, ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಮಂತ್ವರೆಗೂ ನಾವು ಸ್ಟೋರ್ ಮಾಡಬಹುದು ಇದನ್ನು. ನೋಡಿ, ಕೊಬ್ಬರಿ ಕೂಡ ಹಾಕ್ಕೊಂಡೆ. ಇದು ತುಂಬ ತಣ್ಣಗಾಗಬೇಕಿದು, ಫುಲ್ ಕೂಲ್ ಆಗಬೇಕಿದು. ಕೂಲ್ ಆದಮೇಲೆ ಇದು ಪೌಡರ್ ಮಾಡಬೇಕು. ನೋಡಿ, ಇವಾಗ ತಣ್ಣಗಾಗಿದೆ ಅದು. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಕ್ಕೆ ನೆಕ್ಸ್ಟು ಚಿಲ್ಲಿ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅದು ಮತ್ತು ಬೆಲ್ಲ ಆ್ಯಡ್ ಮಾಡೋಣ. ಉಪ್ಪು ಕೂಡ ಹಾಕೋಣ. ನೈಸಾಗಿ ಈ ಥರ ಪೌಡರ್ ಮಾಡ್ಕೋಬೇಕು ಇದನ್ನು. ನೋಡಿ, ಈಗ ರೆಡಿ ಇದೆ ಇದು. ಇದನ್ನು ನೀವು ಬಿಸಿ ಬಿಸಿ ರೈಸ್ ಜೊತೆ ಕೂಡ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಮತ್ತು ನೀವು ಮಸಾಲೆ ದೋಸೆ ಮಾಡ್ತೀರಲ್ಲ ಅದಕ್ಕೂ ಕೂಡ ಹಾಕ್ಬೋದು ಇದನ್ನು. ತುಂಬ ರುಚಿಯಾಗಿರುತ್ತೆ. ಡೈಲಿ 1 ಸ್ಪೂನ್ ಊಟದಲ್ಲಿ ತೊಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಇದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. 1 ಮಂತ್ವರೆಗೂ ಇದನ್ನು ಸ್ಟೋರ್ ಮಾಡಬಹುದು. ಇದು ಪ್ರೋಟೀನ್ ರಿಚ್ ಇರೋದ್ರಿಂದ ಸ್ಕಿನ್ಗೆ, ಹೇರ್ಗೆ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಮತ್ತು ಅಸ್ತಮಾದವ್ರಿಗೂ ಅಷ್ಟೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಒಂದ್ಸರಿ ನೀವು ಮಾಡಿಟ್ಕೊಂಡ್ರೆ 1 ಮಂತ್ವರೆಗೂ ಇದನ್ನು ಉಪಯೋಗಿಸ್ತಾ ಇರಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಇಡ್ಲಿ ಮಾಡಿದಾಗ ಇಡ್ಲಿ ಕೂಡ ಇದನ್ನು ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೇಮ್ ಮೆಥಡ್ನ ಫಾಲೋ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ ಇದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.